ನಮಸ್ಕಾರ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಸಿಎಂ ಜಿಲ್ಲೆಯ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ 505 ಕೋಟಿ ಬಿಡುಗಡೆ, ಎಆರ್ಕೆ ವಿಶ್ವಾಸ. ಕೆಂಪನಾಪುರದಲ್ಲಿ 3.50 ಕೋಟಿ ರು ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ. ಚಾಮರಾಜನಗರ ಫೆಬ್ರವರಿ 8 ಜಿಲ್ಲೆಯ ವ್ಯಾಪ್ತಿಯ ನೀರಾವರಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 505 ಕೋಟಿ ರುಗಳ ಕ್ರಿಯಾ ಯೋಜನೆಗೆ ಅನುದಾನವನ್ನು ಮಹದೇಶ್ವರ ಬೆಟ್ಟದಲ್ಲಿ ನಡೆಸಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿ ಪ್ರಾರಂಭವಾಗಿ 50 ರಿಂದ 100 ಕೋಟಿ ರುಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 209 ಹುಲ್ಲೇಪುರ ಮಾರ್ಗ ಕೆಂಪನಾಪುರ ಸೇರಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸಿ, ನಾಲೆಗಳು ಹಾಗೂ ಕಾಲುವೆಗಳನ್ನು ದುರಸ್ತಿಪಡಿಸಿ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಪ್ರದೇಶವನ್ನಾಗಿಸಲು ಈಗಾಗಲೇ 505 ಕೋಟಿ ರುಗಳ ಡಿಪಿಆರ್ ತಯಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಲಾಗಿತ್ತು. ಈ ಬಜೆಟ್ನಲ್ಲಿ ಅದನ್ನು ಸೇರ್ಪಡೆ ಮಾಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡುತ್ತಾರೆ ಎಂಬ ವಿಶ್ವಾಸವನ್ನು ಜಿಲ್ಲೆಯ ಶಾಸಕರು ನಂಬಿದ್ದೆವು. ಈಗಲೂ ಸಹ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲಿದ್ದಾರೆ ಎಂದರು. ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಜಾರಕಿಹೊಳಿಯ ಅವರು ಕೆಂಪನಾಪುರ ಗ್ರಾಮಸ್ಥರ ಮನವಿಯಂತೆ ಈ ರಸ್ತೆಯ ಅಭಿವೃದ್ಧಿಗೆ 3.50 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರನ್ನೇ ಶಂಕುಸ್ಥಾಪನೆಗೆ ಆಹ್ವಾನಿಸಬೇಕಿತ್ತು. ಆದರೆ ಮಾರ್ಚ್ ತಿಂಗಳಿಂದ ಕಾಮಗಾರಿಗೆ ನಾನೇ ಚಾಲನೆ ಕೊಟ್ಟಿದ್ದೇನೆ. ಕಾಮಗಾರಿ ನಿರ್ವಹಣೆಗೆ ಯಾರೇ ತೊಂದರೆ ಕೊಟ್ಟರೂ ನನಗೆ ಹೇಳಿ. ಇಂಥ ಅಭಿವೃದ್ಧಿ ಕಾಮಗಾರಿ ನಿಂತರೆ ನಮಗೆ ನಷ್ಟ. ಅಲ್ಲದೆ ಈ ವಿಚಾರವಾಗಿ ಯಾರೇ ಅಡ್ಡಿಪಡಿಸಿ ಕ್ರಮ ಕೈಗೊಳ್ಳುವ ಜೊತೆಗೆ ಕಾಮಗಾರಿಯನ್ನು ಮುಂದುವರಿಸಬೇಕು ಎಂದರು. ಕೆಂಪನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಮಹದೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 1.5 ವರ್ಷದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಪಂಚಾಯಿತಿಗೆ 6.50 ಕೋಟಿ ರುಗಳ ಅನುದಾನವನ್ನು ನೀಡಿದ್ದಾರೆ. ಆಶ್ರಯ ಮನೆಗಳನ್ನು ಮಂಜೂರು ಮಾಡಿದ್ದಾರೆ. ಗ್ರಾಮವನ್ನು ಮಾದರಿ ಪಂಚಾಯಿತಿಯನ್ನಾಗಿಸಲು ಎಆರ್ಕೆ ಅವರು ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಅಭಿನಂದಿಸುವುದಾಗಿ ತಿಳಿಸಿದರು. ಜಿಲ್ಲಾ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಹೊಂಗೂರು ಚಂದ್ರು, ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಸಿದ್ದಪ್ಪ, ಕೆಎಂ ನಾಗರಾಜು ಮಾತನಾಡಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್, ರಾಮಸ್ವಾಮಿ, ಸೋಮಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗಲಿಂಗ ನಾಯಕ, ಕೆಂಪನಾಪುರ ಪಿಎಸಿಸಿ ಅಧ್ಯಕ್ಷ ಶಿವಶಂಕರ್, ಎಪಿಎಂಸಿ ನಿರ್ದೇಶಕ ಹೊಮ್ಮದ ರವಿಶಂಕರ್, ಕೆಎಂ ಮಹದೇವಸ್ವಾಮಿ, ಕಂದಹಳ್ಳಿ ನಂಜುಂಡಸ್ವಾಮಿ ಇತರರು ಹಾಜರಿದ್ದರು. ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಕೆರೆಗೆ 50 ಲಕ್ಷ ಹಾಕಿದ್ರು. ಸಂತಿಮಳ್ಳಿ ಮಳೆ ಹೊಸಮಳೆಗೆ 70 ಲಕ್ಷ, ಕೆಂಪನಪುರ ಎಸ್ಸಿ ಸ್ಟೇಟ್ಗೆ 50 ಲಕ್ಷ, ಸುಗಡಿಪುರಕ್ಕೆ 20 ಲಕ್ಷ, ಕಣಗಾಲಕ್ಕೆ 10 ಲಕ್ಷ, ಅಂಬೇಡ್ಕರ್ ಭವನಕ್ಕೆ 50 ಲಕ್ಷ, ಇವತ್ತು ಬುದ್ಧಿ ಪೂಜೆ 3 ಕೋಟಿ, ನಮ್ಮ ಕೆಂಪನಪುರಕ್ಕೆ ಹೆಚ್ಚು ಕಮ್ಮಿ 6.5 ಕೋಟಿ ಹಾಕಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸರ್, ನಾವು ಬಂದ್ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸ್ಟಾರ್ಟಿಂಗ್ ಬಂದ್ಮೇಲೆ ನಮ್ಮ ಕೆಂಪನಪುರ ಪಂಚಾಯತಿಗೆ ಅಂಬೇಡ್ಕರ್ ಯೋಜನೆಯಲ್ಲಿ 98 ಮನೆಗಳು ಬಂತು, PMI 98 ಬಂತು. ಈಗ PMI ಹೆಚ್ಚುವರಿಯಾಗಿ 208 ಮನೆ ಕೊಟ್ಟಿದ್ದಾರೆ ಸರ್. SC STಗೆ 108 ಮನೆ ಕೊಟ್ಟಿದ್ದಾರೆ ಸರ್. ನೀವು ಬಂದ್ಮೇಲೆ ನಮ್ಮ ಕೆಂಪನಪುರ ಪಂಚಾಯತಿ ಮಾದರಿ ಪಂಚಾಯತಿಯಾಗಿ ನಾವು ಮಾಡಿದೀವಿ ಸರ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ. ಒಂದ್ ಕಡೆ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಇವತ್ತು ಕೂಡ ಟೀಕೆ ಮಾಡ್ತಾರೆ. ಹಿಂದೆ 13 ರಿಂದ 18 ಶಾಸಕ ಜಯಣ್ಣವರ ಸಂದರ್ಭ, ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿಗಳಾಗಿದ್ದರು. 150ಕ್ಕೂ ಹೆಚ್ಚು ಅವರು ಭರವಸೆಗಳನ್ನು ನೀಡಿದರು.
ಆ 100ಕ್ಕೂ ಹೆಚ್ಚು ಭರವಸೆ ನೀಡಿಸ್ತಕ್ಕಂಥ ಯಾರು ರಾಷ್ಟ್ರದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತಕ್ಕಂಥದ್ದು ಇವತ್ತು ರಾಷ್ಟ್ರದಲ್ಲಿ ತೋರಿಸ್ಕೊಳ್ತಾರೆ. ಅನೇಕ ರಾಜ್ಯಗಳು ಇವತ್ತು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಇವತ್ತು ಅವ್ರ ನೆರವು ಕೊಡ್ತಾ ಇದೆ. ಟೀಕೆ ಮಾಡಿದ ಪಕ್ಷದ ಸರ್ಕಾರವೂ ಕೂಡ ಆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಕೊಡ್ತಾ ಇರ್ತಕ್ಕಂಥದ್ದು ಮಾನ್ಯ ಚಂದ್ರ ಅವರು ಭಾಷಣದಲ್ಲಿ ಉಲ್ಲೇಖ ಮಾಡೋ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸ್ತೇವೆ ಅಂತೇಳಿ ನಮ್ಮ ಅಂದಿನ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಈ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗೊಳಿಸುವಂತ ಒಂದು ಶಿಫಾರಸನ್ನ ಅವರ ಸಮಿತಿಯಿಂದ ಮಾಡಿ ಅದನ್ನ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅಂದು ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸುವ ಮುನ್ನ ಪಕ್ಷಕ್ಕೆ ಒಂದು ತ್ವರಿತಗತಿಯಲ್ಲಿ ಚಾಲನೆ ಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಈಡೇರಿಸುವಂತ ಸರ್ಕಾರಕ್ಕೆ ಬರಲ್ಲ. ನೀವು ತಾನೇ ಸ್ವಲ್ಪ ಬಂದು ಭೂಮಿ ಪೂಜೆ ಮಾಡೋದು ಎಲ್ಲೇ ಕೆಲಸ ಶುರುವಾಗಿಲ್ಲ. ಈ ಅಧಿಕಾರ ಕೂಡ ದುಡ್ಡು ಬಿಡುಗಡೆ ಮಾಡೋದೇ ಇಲ್ಲ. ದುಡ್ಡು ಬಂದಿಲ್ಲ ಸರ್ ನಂಗೆ ಹೇಳ್ತಾರೆ. ಈಗ ಬಂದ ಮೇಲೆ ಜ್ಞಾಪಿಸ್ತು ಸರ್ ಬಂದಿದೆ ಈಗ ಮಾಡ್ಬೋದು. ಇವತ್ತು ಆ ರೀತಿ ನಮ್ಮ ಕನಕ ಭವನಗಳಿರ್ಬೋದು, ವಾಲ್ಮೀಕಿ ಸಮುದಾಯದ ಭವನಗಳಿರ್ಬೋದು, ಭಗೀರಥ ಸಮುದಾಯದ ಭವನಗಳಿರ್ಬೋದು, ಮಡಿವಾಳ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಆದಿಜಾಂಬವರು ಬಾಬು ಜಗಜೀವನ ಭವನ ಇರ್ಬೋದು, ಇವತ್ತು ಬುದ್ಧ ವಿಹಾರ ಇರ್ಬೋದು, ಹೀಗೆ ಅನೇಕ ಸಮುದಾಯಗಳ ಭವನಗಳ ಅಭಿವೃದ್ಧಿಗೆ ಇವತ್ತು ವಿನಿಯೋಗ ಮಾಡಲಿಕ್ಕೆ 25 ಕೋಟಿ ಅನುದಾನವನ್ನು ಕೊಡಬಹುದು. ಇವತ್ತು ನಮ್ಮ ಯಳಂದೂರು ಆಸ್ಪತ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಸಂಪೂರ್ಣ ಅಭಿವೃದ್ಧಿಯ ಬಜೆಟ್ ಮಂಡಿಸಿದ್ದು ಎಲ್ಲ ವರ್ಗಗಳಿಗೂ ಸಾಮಾನ್ಯ ನ್ಯಾಯ ಕಲ್ಪಿಸಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಬಿ ಸುಬ್ರಹ್ಮಣ್ಯನವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಈ ಸಲ 4.9 ಲಕ್ಷ ಕೋಟಿ ಗ್ರಾಮದ ಬಜೆಟ್ ಮಂಡಿಸಿದ್ದು ಗ್ಯಾರಂಟಿ ಮೀರಿ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ಅಹಿಂದ ವರ್ಗಕ್ಕೆ ಮಾತ್ರವಲ್ಲದೆ ಹಿಂದುಳಿದ ವರ್ಗಗಳಿಗೂ ಭರಪೂರ ಕೊಡುಗೆ ನೀಡಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡೆಗೆ ಒತ್ತು ಕೊಟ್ಟಿದ್ದು 2028ನೇ ಒಲಿಂಪಿಕ್ಸ್ ಕ್ರೀಡಾಪಟುಗಳ ತರಬೇತಿಗೆ 60 ಕ್ರೀಡಾಪಟುಗಳಿಗೆ ವಾರ್ಷಿಕ ತಲಾ 10 ಲಕ್ಷ ಪ್ರೋತ್ಸಾಹಧನ ಘೋಷಿಸಿದ್ದಾರೆ. ವಿಪಕ್ಷಗಳು ಸರ್ಕಾರ ದಿವಾಳಿಯಾಗಿದೆ ಎಂದು ಬೊಬ್ಬೆ ಹೊಡೆಯುತ್ತಾ ಕುಳಿತಿದ್ದರು. ಈ ಬಜೆಟ್ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸುವ ಕೆಲಸ ಮಾಡಿದ್ದಾರೆ. ಪಂಚಾಯಿತಿಗೆ ಒತ್ತು ಕೊಡುವ ಜೊತೆಗೆ ಎಲ್ಲ ಸಮುದಾಯಗಳಿಗೂ ಸಮಾಜ ನ್ಯಾಯ ಕಲ್ಪಿಸಿದ್ದಾರೆ. 5.300 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಮೈಸೂರಿನ ವಿಮಾನ ನಿಲ್ದಾಣ ರೈಲ್ವೆ ವಿಸ್ತರಣೆಗೆ ಭೂ ಸ್ವಾಧೀನಕ್ಕಾಗಿ 390 ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ. ಮೈಸೂರು ನಗರದಲ್ಲಿ ಹೊಸದಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಅಗ್ನಿಶಾಮಕ ಠಾಣೆ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಕರಾವಳಿ ಭಾಗದ ಮೀನುಗಾರರ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ಇದು ಅಭಿವೃದ್ಧಿಯ ಬಜೆಟ್ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ತಿಳಿಸಿದರು. ವರದಿ ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4, ಮೈಸೂರು. ಈ ಸಲ 16ನೇ ಬಜೆಟು ಸಾರ್ವಜನಿಕರಿಗೆ ಯಾವ ರೀತಿ ರೀಚ್ ಆಗಿದೆ ಸರ್ ನಿಮ್ಮ ಸರ್ಕಾರದಿಂದ? ಮುಖ್ಯಮಂತ್ರಿಗಳಾದಂಥ ಹಿಂದುಳಿದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟನ್ನು ಬಹಳ ಚೆನ್ನಾಗಿ ಮಂಡನೆ ಮಾಡಿದ್ದಾರೆ. ಈ ರಾಜ್ಯದ ಸರ್ವ ಜನಾಂಗಕ್ಕೂ ಸಮತೋಲನವಾಗಿ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಸಂತೃಪ್ತಿದಾಯಕವಾಗಿದೆ. ಎಲ್ಲೂ ಅಲ್ಪಸಂಖ್ಯಾತರಿಗೆ ಓಲೈಸ ಕೆಲಸ ಮಾಡಿದ್ದಾರೆ ಅನ್ನಿಸ್ತಾ ಇದೆ ಸರ್. ನೋಡ್ರಿ, ಅಲ್ಪಸಂಖ್ಯಾತರಿಗೆ ಓಲೈಸ ಇದ್ದಾರೆ ಅಂತ ಹೇಳೋ ಅಂಥವ್ರು ಮೊಸರಲ್ಲಿ ಕಲ್ಲು ಹುಡ್ಕೋಂಥದ್ದು, ಇಲ್ಲಾಂದರೆ ಕಾಮಾಲೆ ಕಣ್ಣಲ್ಲಿರೋ ಅಂಥವ್ರು ಮಾತ್ರ. BJP ಒಬ್ಬರೇ ಹೇಳ್ತಾ ಇರೋದು ಹತ್ರ ಅಲ್ಪಸಂಖ್ಯಾತರಿಗೆ ಇದು ಮಾಡ್ತಾ ಇದ್ದಾರೆ ಅಂತ. ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಒಬ್ಬರೇ ಬರಲ್ಲ, ಜೈನರು, ಬೌದ್ಧರು, ಸಿಖ್ರು ಎಲ್ಲರೂ ಬರ್ತಾರೆ ಆ ಸಮಾಜದಲ್ಲಿ.
ಆದ್ದರಿಂದ ಅವ್ರಿಗೆ ಮಾಡಿದೆ ಅಂತಲ್ಲ, ಮಾಡಿರೋದು ಈ ಬಾರಿ 4,09,540 ಕೋಟಿ ಬಜೆಟ್ಟು. ಅವ್ರು ಕೊಟ್ಟರ ಅಮೌಂಟ್ ಎಷ್ಟು? ಸುಮ್ಮನೆ ಹಲಾಲು ಮುಸಲ್ಮಾನರು ಮಾಡಿದ್ದಾರೆ ಅನ್ನೋದು ಅವೆಲ್ಲ ಬರೀ ತಪ್ಪು ಕಲ್ಪನೆ. ಸಮಾಜದಲ್ಲಿ ಎಲ್ಲ ಸಮಾಜದವ್ರಿಗೂ ಮಾಡಿದ್ದಾರೆ. ಈಗ SC ST ಅವ್ರಿಗಾಗಿರ್ಬೋದು, ಗುತ್ತಿಗೆ ಇದರಲ್ಲಾಗಿರ್ಬೋದು 2 ಕೋಟಿ ಅಷ್ಟು ಇದನ್ನು ಮಾಡಿದ್ದಾರೆ. ಒಂದೇ ಸಮಾಜಕ್ಕೆ ಮಾಡಿದಾರ? ಎಲ್ಲರಿಗೂ ಮಾಡಿದ್ದಾರೆ. ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮತ್ತು ಕಾರ್ಮಿಕರಿಗಾಗಿರ್ಬೋದು. ಈ ರಾಜ್ಯದ 31 ಜಿಲ್ಲೆಗಳ ಎಲ್ಲ ತಾಲೂಕುಗಳಿಗೂ ಮತ್ತು ಎಲ್ಲ ಸಮಾಜದವ್ರಿಗೂ ಸಂತೃಪ್ತದಾಯಕವಾಗಿ ಈ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಇಲ್ಲ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಮಾಡ್ತಾ ಇದ್ರಲ್ಲ ಸರ್? ಆರೋಪನ ನಿಮ್ಗೆ ಹೇಳಿದ್ರೆ ಆರೋಪ ಮಾಡ್ತಾನೆ ಇದ್ದಾರೆ ನೋಡ್ರಿ. ಸುಮಾರು 60,000 ಕೋಟಿಯಷ್ಟು ಹಣ ಈ ರಾಜ್ಯದ 7 ಕೋಟಿ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪ್ತಾ ಇದೆ. ಆಯ್ತಾ? ಅದು ತಲುಪ್ತಾ ಇರೋದು ಒಂದು ದಿನ ಲೇಟ್ ಆಗಿರ್ಬೋದೇ ವಿನ ಎಲ್ಲ ಮಹಿಳೆಯರಿಗಾಗಿರಲಿ, ಮತ್ತೊಬ್ಬರಿಗಾಗಿರಲಿ, ವಿದ್ಯಾರ್ಥಿಗಳಿಗಾಗಿರಲಿ, ಡಿಗ್ರಿ ಹೋಲ್ಡರ್ಸ್ಗೆ 5 ಗ್ಯಾರಂಟಿ ಯೋಜನೆಗಳು ಸಂತೃಪ್ತಿದಾಯಕವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ತಲುಪ್ತಾ ಇದೆ. ಈಗ ಸಮಸ್ಯೆ ಆಗಿರೋದೇ ಈ ವಿರೋಧ ಪಕ್ಷದವ್ರಿಗೆ ಅದೇನೆ. ಈ ಬಜೆಟ್ನಲ್ಲೂ ಸುಧಾ ಈ ವರ್ಷನೂ ಸುಧಾ ಕಂಟಿನ್ಯೂ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈ ಬಜೆಟ್ನಿಂದ ಯಾರು ಸ್ವಲ್ಪ ಹಿಂದುಳಿದಿರ್ತಾರೆ ಮತ್ತೆ ಸ್ವಲ್ಪ ಬಡತನದಲ್ಲಿ ಇರ್ತಾರೆ ಅವ್ರಿಗೆ ಬಹಳ ಅತ್ಯುತ್ತಮವಾಗಿರ್ತದೆ. ಇವರು ಮತ್ತೆ ಇವ್ರನ್ನೆಲ್ಲ ದಷ್ಟಪುಷ್ಟವಾಗಿ ಮಾಡ್ತಾ ಇದ್ದಾರೆ ಅನ್ನೋದೇ ಇವ್ರಿಗೆ ಹೊಟ್ಟೆವರಿ ಸಿದ್ದರಾಮಯ್ಯನವ್ರ ಮೇಲೆ ಅಷ್ಟೇ. ಎಲ್ಲೋ ಒಂದು ಕಡೆ ಪಡಿತರ ಚೀಟಿ ಆದರೆ ಹಣ ಕೂಡ ಬರ್ತಾ ಇಲ್ಲ, ಅದ್ರ ಬಗ್ಗೆ ಏನು ಸರ್? ಎಲ್ಲಾನು ಬರ್ತಾ ಇದೆ. ಈಗ ಬಜೆಟ್ ಇತ್ತು, ಬಜೆಟ್ ಇರೋದ್ರಿಂದ ಒಂದು 15 ದಿನ, 1 ತಿಂಗಳು ಲೇಟ್ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಎಲ್ಲರಿಗೂ ಬರ್ತಾ, ಅದೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ. ಏನೋ ಸರ್ವರ್ ಡೌನ್ ಇದ್ದಾಗ ಆಗಲ್ಲ, ಆ ಥರ ಸಮಸ್ಯೆಗಳೇ ಹೊರತು ಇನ್ನೇನು ಬೇರೆ ಏನಲ್ಲ. ಅದೇ ರೀತಿ ಇನ್ನೊಂದು ವಿಚಾರ ಹೇಳಿದ್ದೀನಿ ಸರ್. ಈಗ ಮೂಡ ಹಗರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ, ಅವ್ರ ಶ್ರೀಮತಿ ಮತ್ತು ಬೈರತಿ ಸುರೇಶ್ವರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೂಡ ಹಗರಣನೇ ಅಲ್ಲ. ನಾನು ನಿಮ್ಗೆ ಅವತ್ತು ಕಳೆದ ಬಾರಿ ಕೇಳಿದಾಗಲೂ ಹೇಳಿದ್ದೀನಿ, ಅದು ಹಗರಣ ಅಂತಾನೆ ಅಲ್ಲ. ಈ ಚುನಾವಣೆ 2023ರಲ್ಲಿ ಬರೋದಕ್ಕೂ ಮೊದಲೇನೆ ಇದನ್ನ ಆಪಾದನೆ ಮಾಡಿದ್ರು. ಆಪಾದನೆ ಮಾಡಿದಾಗ ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿತ್ತು. ಅವ್ರದ್ದು 3 ಎಕರೆ 16 ಗುಂಟೆ ಜಮೀನು ಹೋಗಿ ಅದ್ರ ಬದಲು 14 ಸೈಟ್, ಬರೀ 14 ಸೈಟ್ ಕೊಟ್ಟರ ಅಂತದ್ದು ಅಷ್ಟೇನೆ ಕೊಟ್ಟಿದ್ದಾರೆ ಅಂತ. ಆ ನಂತರ ಇವರು ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಸರ್ಕಾರದಿಂದ ಮಾಡ್ತಿದ್ರು. ಜನಗಳನ್ನ ಬೇರೆ ಕಡೆ ಬದಲಾವಣೆ ಮಾಡಬೇಕು, ಸಿದ್ದರಾಮಯ್ಯನವ್ರ ಬಗ್ಗೆ ಇದಾಗಬೇಕು ಅನ್ನೋ ಒಂದು ಇದಕ್ಕೋಸ್ಕರನೇ ಮೂಡ ಹಗರಣ ಅಂತ ಹುಟ್ಟಾಕ್ದವ್ರೆ ಈ BJP ಅವ್ರು ಅಷ್ಟೇನೆ. ಅದರಿಂದ ಏನಿಲ್ಲ. ಈಗ ಕೋರ್ಟ್ಗೆ ಹೋಗಿದ್ರು. ಇವಾಗ ಅವನು ಕಾರ್ಯಕರ್ತ ಅಂತ ಹೇಳಿದ್ದೇನೆ ನಾನು, ಸ್ನೇಹಮಯಿ ಕೃಷ್ಣ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದ. ಕಂಪ್ಲೇಂಟ್ ಕೊಡುವಾಗಲೂ ಸುಧಾ ಆ ಅಪ್ಪ ಹೇಳ್ತಾನೆ ಇದು ಲೋಕಾಯುಕ್ತದಲ್ಲಿ ತನಿಖೆ ಆಗಬೇಕು ಅಂತ. ತನಿಖೆಗೆ ಸರ್ಕಾರ, ನಮ್ಮ ರಾಜ್ಯಪಾಲರು ಸುಧಾ ಇದು ಮಾಡ್ತಾರೆ, ಕೋರ್ಟನ್ನು ಸುಧಾ ಇದು ಮಾಡ್ತದೆ. ಒಬ್ಬ ಮುಖ್ಯಮಂತ್ರಿ ಆದಂಥವರು ಎಲ್ಲಿ ಯಾವುದೇ ರೀತಿ ಅಂಜಿಕೆ ಮತ್ತೊಂದು ಇಲ್ದಂತೆನೆ ಲೋಕಾಯುಕ್ತಕ್ಕೆ ಹೋಗಿ ತನಿಖೆ ಎದುರಿಸ್ಬಿಟ್ಟು ಬಂದು ಅಲ್ಲಿ ಏನು ನಡೀತದೆ ಎಲ್ಲ ವಿಚಾರಣೆಗಳನ್ನ ಮಂಡನೆ ಮಾಡ್ಬಿಟ್ಟು ತಿಳಿಸ್ಬಿಟ್ಟು ಬರ್ತಾರೆ. ಅಂತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ, ದೇಶದಲ್ಲಿ ಸಿಕ್ಕಲ್ಲ. ಸಿಕ್ಕಿದಾಗ ಎಲ್ಲಾನು ತನಿಖೆ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ದೇನೆ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ತಾರೆ. ಕೋರ್ಟಲ್ಲೂ ಸುಧಾ ಅದನ್ನೆಲ್ಲಾನು ನೋಡಿದ್ಮೇಲೆ ಇವ್ರಿಗೆ ಏನು ಇಡಿ ನೋಟಿಸ್ ಕೊಟ್ಟಿರ್ತಾರೆ ಎಲ್ಲಾನು ವಜಾ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಸುಧಾ ಇವರು ಇವತ್ತಿಗೂ ಮೂಡ ಅಂತ ಹೇಳ್ತಾರೆ. ಮತ್ತೆ ಅವರು ಅಷ್ಟೇನೆ ಈಗ CBI ತನಿಖೆ ಆಗಬೇಕು ಅಂತಾನೆ ಕೊಟ್ಟಂತ ಪಾರ್ಟಿ ಅವನಿಗೆ ನಂಬಿಕೆ ಇಲ್ಲ. ಇದನ್ನ ಹೊರತುಪಡಿಸ್ದಂಗೆ ಚಿತ್ರರಂಗದ ಮೇಲೆ ಒಂದು ನಟ್ಟು ಬೋಲ್ಟ್ ಅಂತೇಳಿ ಒಂದು ಪ್ರಯೋಗ ಮಾಡಿ, ಅದೇನು ಸರ್ ಅದು ವಿಚಾರ? ನಟ್ಟು ಬೋಲ್ಟ್ ಅಂತ ಆಡು ಭಾಷೆನಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದನ್ನೆಲ್ಲ ದೊಡ್ಡ ವಿಷಯ ಮಾಡಂತಾರೆ. ಆ ಥರ ಎಲ್ಲ ಹೇಳಂಗಿದ್ರೆ ಸಿದ್ದರಾಮಯ್ಯನವರಿಗೆ ಚಿತ್ರನಗರಿಗೆ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ. ಆಯ್ತಾ? ಅಷ್ಟು ಈಗ ಫಿಲಂ ಅವರು ಇದಿರ್ತಾರೆ, ಅವ್ರಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾವ ವ್ಯಕ್ತಿ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆ ಆಗ ಸ್ವಲ್ಪ ಮಾತಾಡೋದು ರೀತಿ ಇರ್ತದೆ ಅಷ್ಟೇ. ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಅದರಲ್ಲಿ ಈಗ ಸಬರ್ ಬಸ್ ಸ್ಟ್ಯಾಂಡ್ ಅನ್ನ ಈಗ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಲ್ವಾ ಸರ್? ಲೋಕ ಅದಾಲತ್ನಿಂದ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಿ ನ್ಯಾಯಾಧೀಶರಾದ ಶಮೀರ್ P. ನಂದ್ಯಾಳ್, ಚಳ್ಳಕೆರೆ. ಲೋಕ ಅದಾಲತ್ ಅನ್ನುವುದು ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಕಕ್ಷಿದಾರರು ರಾಜಿ ಸಂಧಾನ ಮೂಲಕ ತಮ್ಮ ಕೇಸುಗಳನ್ನು ಇತ್ಯಾದಿಗೊಳಿಸುವುದರಿಂದ ಶಾಂತಿ, ನೆಮ್ಮದಿ, ಸಮಯ, ದುಡ್ಡು ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಗಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ P. ನಂದ್ಯಾಳ್ ತಿಳಿಸಿದರು. ಇವರು ನಗರದ ಸೋಮಗುದ್ದಿ ರಸ್ತೆಯಲ್ಲಿ ಬರುವ ಕೋರ್ಟ್ ಆವರಣದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ
ಕಕ್ಷಿದಾರರು ತಮ್ಮ ಶೆಡ್ಡಿನ ಜೀವನದ ಜೊತೆಗೆ ತಮ್ಮ ವ್ಯಾಜ್ಯಗಳಿಗೆ ಒಳಗಾಗಿ ವರ್ಷಗಟ್ಟಲೆ ಕೋರ್ಟಿಗೆ ಅಲೆದಾಡಿ ತಮ್ಮ ಜೀವನವನ್ನು ಜಿಗುಪ್ಸೆಗೊಳಿಸಿಕೊಂಡು ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ದೇಶಾದ್ಯಂತ ಎಲ್ಲ ಕೋರ್ಟುಗಳಲ್ಲಿ ರಾಜಿ ಸಂಧಾನ ಮೇಳ ನಡೆಯುತ್ತಿದ್ದು, ಇಂತಹ ರಾಜಿ ಮೇಳಕ್ಕೆ ಕಕ್ಷಿದಾರರು ಭಾಗವಹಿಸಿ ತಮ್ಮ ಕೇಸುಗಳನ್ನು ರಾಜಿ ಮೂಲಕ ಇತ್ಯರ್ಥ ಮಾಡಿಕೊಂಡು ಪ್ರೀತಿ, ಪ್ರೇಮ, ದ್ವೇಷ ಮರೆತು ನೈತಿಕ ಜೀವನದತ್ತ ನಡೆಯಬೇಕು. ಅಲ್ಲವೇ ಒಂದು ಬಾರಿ ರಾಜಿ ಸಂಧಾನವಾದಲ್ಲಿ ಮೇಲ್ಕೋರ್ಟಿಗೆ ಅಪೀಲ್ ಹೋಗಲಿಕ್ಕೆ ಆಗುವುದಿಲ್ಲ ಹಾಗೂ ಸಣ್ಣ ಪುಟ್ಟ ಹಣದ ವಿಷಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿ ವರ್ಷಗಟ್ಟಲೆ ಅಲೆದಾಡಿ ಜೀವನದಲ್ಲಿ ನೈತಿಕತೆಯನ್ನು ಕಳೆದುಕೊಳ್ಳುತ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಕೃಷಿಕರಾಗಲಿ ವ್ಯವಹಾರಸ್ಥರಾಗಲಿ ತಮ್ಮ ಕೇಸಿನ ವಿಷಯವನ್ನು ವಕೀಲರ ಜೊತೆ ಮಾತುಕತೆ ನಡೆಸಿ ಸಮರ್ಪಕವಾಗಿ ಕೋರ್ಟಿನಲ್ಲಿ ರಾಜಿ ಸಂಧಾನವನ್ನು ಮಾಡಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ, ಸಮಯ, ದುಡ್ಡು, ಮರ್ಯಾದೆ ಉಳಿಯದಂತಾಗುತ್ತದೆ. ಅಲ್ಲದೆ ಇಂದಿನ ನ್ಯಾಯಾಲಯವು ಕೂಡ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಲು ಮುಂದಾಗಿದೆ. ಇಂತಹ ರಾಗಿ ಮೇಳಗಳಿಗೆ ಭಾಗವಹಿಸಿ ತಮ್ಮ ಕೇಸುಗಳನ್ನು ಇತ್ಯರ್ಥಪಡಿಸಿಕೊಳ್ಳಿ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ HR ಹೇಮಾ, ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು. ಇನ್ನು ಈ ವೇಳೆ ವಕೀಲರಾದ ಸಿದ್ದರಾಜು, ಪಾಲಯ್ಯ, ನೇತ್ರಾವತಿ ಸೇರಿದಂತೆ ಅನೇಕ ಕಕ್ಷಿದಾರರು ಭಾಗವಹಿಸಿದರು. ಎಷ್ಟೋ ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಸಿಕ್ಕಂಥ ತೀರ್ಪುಗಳು ಅವುಗಳಿಂದ ಫ್ರೂಟೇ ಸಿಗೋದಿಲ್ಲ, ತೀರ್ಪುಗಳಾಗಿ ಹಂಗೆ ಉಳ್ಕೊಳ್ತಾರೆ. ಅದಾಗಿ ಕೊನೆಗೆ ನೀವು ಅಂತ್ಯ ಬರೋಷ್ಟೊತ್ತಿಗೆ ಸೊ ಅದಾಗಬಾರ್ದು ಅಂದರೆ ನನ್ನ ಶ್ರಮಕ್ಕೆ ನನಗೆ ಪ್ರತಿಫಲ ಸಿಗ್ಬೇಕು ಅನ್ನೋದಾದ್ರೆ ರಾಜಿ ಮೂಲಕ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋದು ಇಡೀ ಕಾರ್ಯಕ್ರಮದ ಉದ್ದೇಶ. ಈಗ ತಾನೇ ಹೇಳಿದಂಗೆ ಕೆಲವು ವಿಷಯಗಳಂತೂ ಕಾನೂನುಗಳಂತೂ 2-4 ಅನ್ನೋದು ನಿಜ. ಆದರೆ ಅದು ಕಾನೂನು, 2-4 ಅನ್ನೋದು ಕಾನೂನನ್ನು ಮೀರಿ 2-4 ಅಲ್ಲ 3.5 ಆಗುತ್ತೆ ಅಂದ್ಕೊಂಡ್ರೆ ಮಾತ್ರ ರಾಜ್ಯ ಆಗ್ತದೆ. ಅಂದ್ರೆ ಅರ್ಥ ಯಾರಾದ್ರೂ ಸ್ವಲ್ಪ ಕಡಿಮೆ ತಗೋಬೇಕು, ಇನ್ನೊಬ್ರು ಹೊಂದ್ಕೋಬೇಕು, ಅವಾಗ ಮಾತ್ರ ರಾಜ್ಯ ಆಗ ಸಾಧ್ಯ. ಎಷ್ಟು ಬರ್ಬೇಕು ಅಷ್ಟು ಸೀಟ ಬರ್ಬೇಕಂದ್ರೆ ಅದು ರಾಜ್ಯ ಆಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದರಿಂದ ಸ್ವಲ್ಪ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ತಗ್ಗಿದ್ರೆ ಅಂತ ನಾವು ಒಂದು ಪದ ಬಳಸ್ಬೇಕು ಬೇಡ ಗೊತ್ತಿಲ್ಲ. ಇದು ಬೇಗ ಅರ್ಥ ಆಗ್ಬೇಕಂದ್ರೆ ನಾವು ಒಂದೇ ಉಳಿದಿರೋದು. ಆಯ್ತು ಬಿಡಿ, ಏನಾಗಲ್ಲ, ನಮ್ಮ ಅಣ್ಣನೋ, ನಮ್ಮ ತಮ್ಮನೋ, ನಮ್ಮ ತಂಗಿನೋ, ನಮ್ಮ ಅಕ್ಕನೋ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಲ್ಪ ನಾವು ಭಾಗ ಕೊಡೋಣ ಅಂತ ಕೊಟ್ಟರೆ ಅದು ಬೇಗ ಮುಗಿತೀವಿ. ಯಾಕೆ ಅಂದರೆ ನಾನು ಯಾವಾಗ ಹೇಳ್ತಿರ್ತೀನಿ, ನಾನು ದುಡ್ದಂತೆ. ಆದರೆ ಇಲ್ಲಿ ಬರ್ತಕ್ಕಂಥ 100ಕ್ಕೆ 99 ಕೇಸುಗಳು ನಾವು ದುಡಿದಂಥ ಆಸ್ತಿ ಯಾವ ಬಂದಿರಲ್ಲ. ನಮ್ಮ ತಂದೆನೋ ಅಜ್ಜನೋ ಇನ್ನೊಬ್ಬರು ಯಾರೋ ಮಾಡಿರ್ತಂಥ ಆಸ್ತಿಗಳಿಗೆ ಮಾತ್ರ ಬಂದಿರ್ತೀವಿ. ಅದ್ಯಾವುದು ನಾವು ದುಡಿದಿದ್ದು ಅಲ್ವೇ ಅಲ್ಲ. ಅವ್ರು ಬಿಟ್ಟು ಹೋಗಿರೋಂಥ ಆಸ್ತಿಗಳನ್ನು ಹಂಚ್ಕೊಳ್ಳೋಕ್ಕೆ ನಾವೆಲ್ಲರೂ ವಿಶ್ವಾಸ ಕಿತ್ತಾಡ್ಕೊಂಡು ಹೋಗೋದಾದ್ರೆ ಮತ್ತೆ ಬಗೆಹರಿದೆ ಅವರು. ಅದರಿಂದ ಕಾನೂನು ಮೂಲಕ ನಮ್ಗೆ ಹಕ್ಕಿದೆ ಅನ್ನೋದು ಎಷ್ಟು ನಿಜನೋ ಅವ್ರಿಗೂ ಹಕ್ಕಿದೆ ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಮಾತ್ರ ಬೇಗ ನ್ಯಾಯಾಲಯದಲ್ಲಿ ಕೇಸುಗಳು ಇತ್ಯರ್ಥ ಆಗ್ತವೆ. ಅದ್ರ ಜೊತೆಗೆ ನಿಮಗೆ ಫಲ ಸಿಗ್ತದೆ. ಮೊದಲನೇದಾಗಿ ಕೋರ್ಟಿಗೆ ಬರ್ತಕ್ಕಂಥದ್ದು ಒಂದು ಫಲ ಸಿಗ್ಬೇಕು ಅಂತ, ಅದು ಸಿಗ್ಬೇಕು ಅಂದಾಗ ಹೊಂದಾಣಿಕೆ ಮನೋಭಾವನೆ ಬೇಕು. ಇದ್ರ ಜೊತೆಗೆ ಕೇವಲ ಭಾಗದ ಕೇಸ್ ಅಷ್ಟೇ ಅಲ್ಲ, ಈಗ ನಮ್ಮ ಕೋರ್ಟ್ಗಳಲ್ಲಿ ಹೆಚ್ಚಿನ ಕೇಸ್ ಯಾವ ಫೈಲ್ ಆಗ್ತಿದೆ ಅಂದ್ರೆ ಹೆಚ್ಚಿನದಾಗಿ ಬರ್ತಕ್ಕಂಥದ್ದು ಮೆಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್, ವೈವಾಹಿಕ ಸಂಬಂಧಪಟ್ಟಂತ ಡಿಸ್ಪ್ಯೂಟ್ಸೇ ಜಾಸ್ತಿ. 100 OS ರಿಜಿಸ್ಟರ್ ಆದ್ರೆ 150 FC ರಿಜಿಸ್ಟರ್ ಆಗ್ತವೆ. ಪಾರ್ಟಿಷನ್ ಅಂದ್ರೆ ಯಾವ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇನೆ ಈ ದಾವೆಗಳು. ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ಜೊತೆ ಹುಟ್ಟಿ ಬೆಳೆದಂತವ್ರ ಮಧ್ಯೆ ವ್ಯಾಜ್ಯನ ನಡೆಸಿ 10-20 ವರ್ಷಗಳವರೆಗೂ ಹೇಳ್ತೀರಾ. ಈಗ ಅನೇಕ ತಿದ್ದುಪಡಿ ಕಾನೂನು ಬಂದಿರೋ ಪ್ರಕಾರ ಮತ್ತೆ ಸಾಹಿತ್ಯ ಹೇಳಿರೋ ಪ್ರಕಾರ ಅದು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮ್ಯಾಕ್ಸ್ ಕಾರಣನೇ. ಇಬ್ಬರಿಗೂ 2 ಅಂದ್ರೆ 2, 1 ಅಂದ್ರೆ 1, ಅದೇ ತರ ಕಾನೂನಲ್ಲಿ ಅವಕಾಶ ಇರೋದು. ಕಾನೂನಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಯಾವುದೇ ಭೇದ ಭಾವ ಇಲ್ಲ. ಈ ಕಾನೂನು ಏನಿದೆಯಲ್ಲ ಅದನ್ನ ನೀವು ಅದನ್ನ ಈಗ ಇದೇ ಕಾನೂನನ್ನ ನೀವೇ ಆಕ್ಸೆಪ್ಟ್ ಮಾಡಿ ನಿಧಾನ ಕೊಡೋಣ ಅಂತ ಹೇಳೋದು ತುಂಬಾನೇ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆ ಏನಿದೆಯಲ್ಲ ಬಾಂಧವ್ಯನೇ ಹೊರಟೋಗುತ್ತೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಈ ಟೈಮನ್ನ ನೀವು ಬೇರೆದಕ್ಕೆ ಉಪಯೋಗಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದಕ್ಕಿಂತ ಹೆಚ್ಚು ನೀವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತು ನಿಮ್ಮದು ಬಾಂಧವ್ಯ ಏನಿದೆಯಲ್ಲ, ಫ್ಯಾಮಿಲಿ ಬಾಂಧವ್ಯ ಆಗಲಿ ಎಲ್ಲ ನಿಮ್ಮಿಂದ ಉಳ್ಕೊಡುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಚಿಕ್ಕ ಮಕ್ಕಳುಗಳು ತಿಂದಾಡ್ತಿರ್ತಾರೆ, ಏನಾದ್ರು ಒಂದು ವಸ್ತು ಚಾಕ್ಲೇಟ್ಗೆ ಅಂತ ತಿಳ್ಕೊಳ್ಳಿ. ಅಮ್ಮ ಏನಾದ್ರು ಮಧ್ಯೆ ಹೋದ್ರೆ ಇಬ್ಬರು ಸಮಭಾಗ ಮಾಡಿ ಕೊಡ್ತಾರೆ. ಅದೇ ಅವ್ರಿಬ್ರು ಕುತ್ಕೊಂಡು ಒಂದು ಕಡೆ ಕುತ್ಕೊಂಡು ಅವರೇ ಶೇರ್ ಮಾಡಿದ್ರೆ ಅಣ್ಣ ಪ್ರೀತಿಯಿಂದ ಕೇಳಿದಾಗ ತಂಗಿ ಒಂಚೂರು ಜಾಸ್ತಿನೇ ಕೊಡ್ಬೋದು. ಅದೇ ಥರ ತಂಗಿ ಕೇಳಿದ್ರು ಅಂತ ಅಣ್ಣನೂ ಕೊಡ್ಬೋದು. ಅದೇ ಥರ ನೀವು ಕೂತು ಮಾತಾಡ್ತಂಥ ಸಂದರ್ಭದಲ್ಲಿ ಆಸ್ತಿ ವಿವಾದ ಏನಿದೆಯಲ್ಲ ನಿಮಗೆ ನೆಗೋಷಿಯೇಟ್.
ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಈಗ ಹೆಣ್ಮಕ್ಳು ಯಾವ ಥರ ಇದ್ದಾರೆ, ಗಂಡ್ಮಕ್ಳು ಅವರ ಲೈಫಲ್ಲಿ ಯಾವ ಥರ ಇದ್ದಾರೆ ಅನ್ನೋದನ್ನು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ಕೂತ್ ಮಾತಾಡಿದ್ರೆ ನಿಮ್ಮ ಸಮಸ್ಯೆ ಅನ್ನೋದು ಬೇಗನೆ ಕೊಟ್ಟಾಗ ನಿಮ್ಮ ಮಕ್ಕಳ ನಿಮ್ಮ ಆಸ್ತಿಗಳಾಗ್ತಾರೆ. ಇಂಥ ಆಸ್ತಿಗಳನ್ನ ಮತ್ತೆ ಅದಾಲತ್ ಅನ್ನೋದು ಬರೀ ಇವತ್ತು ಒಂದೇ ದಿನ ರಾಷ್ಟ್ರೀಯ ಅದಾಲತ್ ದಿನ ಒಳ್ಳೆ ಶಿಕ್ಷಣವನ್ನ ಕೊಡಿಸಿ ಅಂತ ಹೇಳಿ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಕೀಲರ ಮಿತ್ರರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ಕೋರ್ಟಿಗೆ ಬಂದಾಗ ಕಕ್ಷಿದಾರರು ನ್ಯಾಯಾಧೀಶರ ಎದುರುಗಡೆ ಅವರೇನು ಮನಸ್ಫೂರ್ತಿಯಾಗಿ ನಾಳೆ ಇವರು ತೀರ್ಪು ಕೊಡಬೇಕಾದ್ರೆ ನಮ್ಮ ಅಪಾಯಿಂಟ್ ನಮ್ಮ ವಿರುದ್ಧವಾಗಿ ಅವರು ಪರಿಗಣಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಕಕ್ಷಿದಾರರು ನ್ಯಾಯಾಧೀಶರ ಸಮಕ್ಷ ಅಷ್ಟು ಮುಕ್ತವಾಗಿ ಮಾತಾಡೋದಿಲ್ಲ. ನೀವು ನಿಮ್ಮ ವಕೀಲರ ಬಳಿ ನಿಮ್ದೇನಿದೆ ಕಷ್ಟ ಸುಖ ಏನಿದೆ ನೇರವಾಗಿ ಹಂಚ್ಕೊಳ್ತೀರ, ಹೌದಾ? ಎಲ್ಲರೂ ಕೂಡ ಅದನ್ನ ಮಾಡ್ತಾರೆ. ಸೊ ಅದನ್ನ ಏನು ಈಗ ನಿಮ್ಮ ವಕೀಲರಿಗೆ ಹೇಳಿ ನಿಮ್ಮ ವಕೀಲರ ಸಹಾಯವನ್ನು ಪಡ್ಕೊಂಡು ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ನೀವು ರಾಜಿ ಮಾಡ್ಕೊಂಡು ಕೂಡ ಅದೇ ತೀರ್ಮಾನ ಹೀಗೆ ಪಡ್ಕೋಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ವಕೀಲರು ಕೂಡ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ. ನಿಮ್ಮ ಕಕ್ಷಿದಾರರಿಗೆ ಒಳ್ಳೆ ಒಂದು ಮಾರ್ಗದರ್ಶನ ನೀಡಿ ಅವರಿಗೆ ರಾಜಿ ಮಾಡ್ಕೊಡಕ್ಕೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿ ಬಯಸ್ತೇನೆ. ಎಲ್ಲರೂ ಸಿಎಂ ಮಂಡಿಸಿರೋ ಬಜೆಟ್ ಐತಿಹಾಸಿಕ ಬಜೆಟ್ ಆಗಿದೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಡಿಸಿಎಂ ಡಿಕೆಶಿ ಹೇಳಿಕೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ನೀಡಿದ್ದೇವೆ. ಅದರಂತೆ ಇಂದು 1,000 ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ನೀಡಿದ್ದೇವೆ. ನೀರಾವರಿ ಯೋಜನೆಗೂ ಹೆಚ್ಚು ಹಣ ನೀಡಿದ್ದೇವೆ. ತುಂಗಭದ್ರಾ ಜಲಾಶಯದ ಸಮಾನಾಂತರವಾಗಿ ನಾವಲೆ ಜಲಾಶಯದ ಬಗ್ಗೆ ಚಿಂತನೆ ನಡೆದಿದೆ. ನಾನು ಆಂಧ್ರ ಸಿಎಂ ಭೇಟಿಗೆ ಸಮಯ ಕೇಳಿದ್ದೇನೆ. ಜಲತಜ್ಞರ ಜೊತೆ ಆಂಧ್ರ ಸಿಎಂ ಭೇಟಿ ಮಾಡ್ತೇನೆ. ತೇಜಸ್ವಿ ಸೂರ್ಯ ಮುಸ್ಲಿಂ ಎದೆ ಸಿಳಿದ್ರೆ 2 ಅಕ್ಷರ ಇಲ್ಲ ಎಂದಿದ್ದ. ಅದಕ್ಕೆ ಅವರಿಗೆ ಆರ್ಥಿಕ ಶಕ್ತಿ ಕೊಡೋಕೆ ಮೀಸಲಾತಿ ನೀಡಿದ್ದೇವೆ. ಇವತ್ತು ಕಲ್ಯಾಣ ಪಥ ಮಾಡ್ತಿದ್ದೇವೆ. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಲೂ ಪ್ರಗತಿ ಪಥ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ ಲಾಭ ಸಿಗುತ್ತೆ. ಹೀಗಾಗಿ ನಮಗೆ ಡಬಲ್ ಲಾಭ ಬರುತ್ತೆ. ಕಲಬುರಗಿಯಲ್ಲಿ ಡಿಸಿಎಂ ಡಿಕೆಶಿ, ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿಕೆ. ಮುಸಲ್ಮಾನರಿಗೆ ಎದೆಯಲ್ಲಿ ಸೀಳಿದ್ರೆ 3 ಅಕ್ಷರ ಇಲ್ಲ, ಪಕ್ಷರ ಕೊಟ್ಟಿರ್ತಾರೆ ಅಂತ ಪಾಪ ಅವ್ರು ಮಾತಾಡ್ತಾರೆ. ಅದಕ್ಕೆ ಅವರು ಅರ್ಥ ಆಗಬೇಕಲ್ಲ, ಅಲ್ಲೂ ಭಾಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟಲ್ಲೂ ಕೂಡ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಮೀಸಲಾಗಿ ಇಟ್ಟಿದ್ದೇವೆ, ಅವರು ಕೂಡ ಒಂದು 4% ಮೀಸಲು ಇಟ್ಟು ಎಲ್ಲ ಮಿಕ್ಕಿದ್ದವ್ರಿಗೆಲ್ಲ ಅವ್ರಿಗೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನು ಪಂಚಾಯತಿ ಎಲ್ಲ ಸಣ್ಣ ಸಣ್ಣ ಕೆಲಸ ಇದೆ, ಆ ಕೆಲಸದಲ್ಲೂ ಕೂಡ ಅವ್ರಿಗೆ ಮೀಸಲಾತಿ ರೆಗ್ಯುಲರು ಇರ್ತಾರೆ, ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಷಿಯಲ್ ಕೊಡಬೇಕು ಅಂತೇಳಿ, ಅವ್ರಿಗೂ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ನಾವು ಒಂದು ಹೊಸ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಈ ಭಾಗದಲ್ಲಿ ಹಿಂದೆ ಏನಿತ್ತು, ಈಗ ಜನ ಕೂಡ ಹೈದರಾಬಾದ್ ಹೋಗೋದು, ಬೆಂಗಳೂರು ಬರೋದು ಕಡಿಮೆ ಆಗಿದೆ. ಇಲ್ಲೂ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈಗ ನಾವು 500 ಹೊಸ ಮಾದರಿ ಶಾಲೆಗಳನ್ನು, ಕರ್ನಾಟಕ ಮಾದರಿ ಶಾಲೆಗಳನ್ನು, ಪಬ್ಲಿಕ್ ಸ್ಕೂಲ್ಸನ್ನು ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ. CSR ಅಡಿಯಲ್ಲೂ ಕೂಡ ಶಾಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ ವಿಶೇಷವಾಗಿ ಬರೀ ಗ್ರಾಮೀಣ ಪ್ರದೇಶದಲ್ಲಿ ಟೌನ್ಗಳನ್ನ ಪಂಚಾಯತಿ ಮಟ್ಟದಲ್ಲಿ ತೆಗೆದುಕೊಳ್ಳಲಿಕ್ಕೆ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಸೊ ಬಜೆಟ್ ವಿಶೇಷ ಬೇಕು ಅಂದರೆ ನಾನು ಸಂಪೂರ್ಣವಾಗಿ ನೀವು ಬರೆದಿದ್ದೀರಿ ತಿಳಿಸುವಂದ್ರೆ ಬೇಕಾದ್ರೆ ನಾನು ಮತ್ತೆ ಏನಾದರೂ ಬಜೆಟ್ ಬಗ್ಗೆ ನಾನು ನಿಮ್ಮೆಲ್ಲರೂ ಕೂಡ ತಿಳಿಸ್ಲಿಕ್ಕೆ ನಾನು ಸಿದ್ಧರಿದ್ದೇನೆ. 4 ಲಕ್ಷ ಕೋಟಿ ಮೀರಿ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನು, ಸಮತೋಲನ ಅನುದಾನವನ್ನು ಕೊಟ್ಟಿದ್ದಾರೆ. ನಾವೇನು ಚುನಾವಣಾ ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾತು ಕೊಟ್ಟಿದ್ದು 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ. ಇವತ್ತು ಕೂಡ ಹೋದ ವರ್ಷನೂ ಕೊಟ್ಟಿದ್ದು, ಈ ವರ್ಷನೂ ಕೊಟ್ಟಿದ್ದೇವೆ, ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಅದು ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಉದ್ಘಾಟನೆ ಪ್ರಾರಂಭ ಮಾಡಲಿಕ್ಕೆ, ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಇಡೋದು ಬೇಡ ಅಂಥೇಳಿ ಈಗ ಜೇವರ್ಗಿಯಲ್ಲಿ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ.
ಸೊ ನೀರಾವರಿಗೂ ಕೂಡ ಸುಮಾರು 22,000 ಕೋಟಿ ರೂಪಾಯಿ ರೈತರ ಬದುಕಿಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಬೇಕು ಅಂತೇಳಿ ಅದು ಮಾಡಿದ್ದೇನೆ. ಈ ಮಧ್ಯದಲ್ಲಿ ನಾನು ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ತುಂಗಭದ್ರಾ ಇದೆ, ಸುಮಾರು 25ರಿಂದ 30 TMC ನೀರು ಲ್ಯಾಪ್ಸ್ ಆಗ್ತಾ ಇದೆ. ಅದಕ್ಕೆ ನಾನು ಈಗಾಗಲೇ ಚಂದ್ರಬಾಬು ನಾಯ್ಡು ಅವ್ರನ್ನ ಟೈಮ್ ಕೇಳಿದ್ದೇನೆ. ಒಂದು ಆಲ್ಟರ್ನೇಟಿವ್ ಪ್ರಪೋಸಲ್ ಕೂಡ ನವಿಲೆ ಏನು ಅಣೆಕಟ್ಟು ಬದಲಾಗಿ ಇನ್ನೊಂದು ಮಾಡ್ಬೋದು ಅನ್ನೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದಿದೆ. ಅದಕ್ಕೆ ಈಗಾಗಲೇ ನಾನು ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ನಮ್ಮ ರೇವಂತ್ ರೆಡ್ಡಿ ಅವರಿಗೂ ಕೂಡ ತಿಳಿಸಿದ್ದೇನೆ. ಅವರು ಈ ತಿಂಗಳಲ್ಲಿ ನನಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಾಗ ಈಗ ನಮ್ಮ ಆಫೀಸರ್ಸು ಟೆಕ್ನಿಕಲ್ ಟೀಮು ನೋಡ್ತದೆ. ಕನ್ನಯ್ಯ ನಾಯ್ಡು ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತುಕತೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಯಾಕೆಂದರೆ ಅವರು ಚೀಫ್ ಮಿನಿಸ್ಟರ್ಗೆ ಟೆಕ್ನಿಕಲ್ ಅಡ್ವೈಸರ್ ಅವರು ಮಾತಾಡೋಕ್ಕೆ ಹೇಳಿದ್ದೇನೆ. ಸೊ ಅದು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾಳ ಮಹತ್ವವಾದಂಥ ಒಂದು 25 TMC ನೀರನ್ನು ಉಳಿಸ್ಕೊಳ್ಳುವಂಥ ಒಂದು ಯೋಜನೆ. ಅದು ಕೂಡ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒಂದು ಭಾಳ ವಿಶೇಷವಾದಂಥ ವರ್ಷ. ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣಿಗೆ ಅತಿ ಹೆಚ್ಚು ಶಕ್ತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತೆಲ್ಲ ಕೂಡ ಅನುಷ್ಠಾನಕ್ಕಂದು ಜಾರಿ ತಂದು ಅವರ ಬದುಕನ್ನು ಬದಲಾವಣೆಯನ್ನು ಮಾಡಿದ್ದೇವೆ. ಹೆಣ್ಣು ಬೇರೆ ಕಾರ್ಯಕ್ರಮದಲ್ಲಿ ಸರ್ಕಾರದಲ್ಲಿ ನೋಡ್ತಾ ಇದ್ದಂಥ ಆಶಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಬೇರೆ ಎಲ್ಲೇ ಕೆಲಸ ಮಾಡಿದ್ರು ಅವ್ರಿಗೆ ಭಾಳ ದೊಡ್ಡ ಮೊತ್ತ ಕೊಟ್ಟು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅವರ ಬದುಕಿನಲ್ಲಿ ನಾವು ಕೂಡ ಸಹಕಾರಿಯಾಗಿ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಬಜೆಟ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹುಶಃ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕಿ ಶ್ರೀಮತಿ ಅವನಿಕಾ ನಾಗರತ್ನ ಪುಲೆ ಅವರಿಗೆ ಅದ್ದೂರಿ ಸನ್ಮಾನ. ಸಮಾಜ ಸೇವಕಿ ಹಾಗೂ ಕಿರುತೆರೆಯ ಚಿತ್ರನಟಿ ಶ್ರೀಮತಿ ಅವನಿಕಾ ನಾಗರತ್ನ ಪುಲೆ ಅವರಿಗೆ 2025 ಮತ್ತು 26ನೇ ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ಉತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಹಾಗೂ ಎಕ್ಸಿಸ್ ಬ್ಯಾಂಕ್ ಜಂಟಿ ನಿರ್ದೇಶನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬಡವರಿಗೆ ಸೇವೆಗೈದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ ಎಂದು ಮ್ಯಾಕ್ಸ್ ಇನ್ಶೂರೆನ್ಸ್ ಹಾಗೂ ಎಕ್ಸಿಸ್ ಬ್ಯಾಂಕ್ ಅಧಿಕಾರಿಗಳು NKS ಟಿವಿ ವಾಹಿನಿಗೆ ಮಸ್ಕಿ ಅವರಿಗೆ ತಿಳಿಸಿದರು. ಶ್ರೀಮತಿ ಅವನಿಕಾ ನಾಗರತ್ನ ಅವರು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಮತ್ತು ಕಿರುತೆರೆಯ ಚಿತ್ರನಟಿಯಾಗಿ ಶಾರ್ಟ್ ಮೂವಿ ಬರುವ ಪೇಮೆಂಟ್ ಅನ್ನು ಅನಾಥ ಮಕ್ಕಳಿಗೆ ಹಾಗೂ ಅಂಧ ಮಕ್ಕಳಿಗೆ ಊಟಕ್ಕಾಗಿ ಮತ್ತು ಅವರ ಜೀವನಕ್ಕಾಗಿ ನೀಡುತ್ತಾ ಬಂದಿದ್ದಾರೆ. ಅವರು ಮಹಿಳೆಯರಿಗಾಗಿ ನಿರ್ಭಯ ಟಿವಿ ಹಾಗೂ ಹೊಸ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವ ಕೆಲಸ ಇವರು ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಮಸ್ಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಸತ್ಯಧ್ವನಿ ಪತ್ರಿಕಾ ಬಳಗ, ಶ್ರೀಮತಿ ಲಲಿತಾ ಸಾಲಿಮಠ ಅಭಿಮಾನಿಗಳ ಬಳಗ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ. ನಮ್ಮ ಸೇವೆ ಇಡೀ ಜಗತ್ತಿನಲ್ಲಿ ಜಾಹೀರಾತಾಗಬೇಕು ಅನ್ನೋದಲ್ಲ, ನಮ್ಮ ಸೇವೆ ಒಂದು ಜೀವ ಉಳಿಸುವಂಥ ಕೆಲಸ ಆ ಕೆಲಸ ಬರೀ ಮಹಿಳೆಯರಿಗೆ ಮಾಡುವಂಥ, ಮಕ್ಕಳಿಗೂ ಸಹ ಸಂಬಂಧ. ಅದ್ರ ಜೊತೆಗೆ ಎಲ್ಲಿ ಯಾರಿಗೆ ನೋವಾಗಿದೆ ಅಥವಾ ಕಾನೂನಾತ್ಮಕವಾಗಿ ಅವ್ರಿಗೆ ಸರಿಯಾದ ನ್ಯಾಯ ಸಿಗುತ್ತಾ ಇಲ್ಲ. ಎಷ್ಟೋ ಜನ ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದೆ, ಕಾನೂನಿದೆ, ಸುವ್ಯವಸ್ಥೆಗಳೆಲ್ಲ ಇದೆ. ಅವರೆಲ್ಲವೂ ದಾಟಿ ಒಂದು ಹೆಜ್ಜೆನೇ ಇಡ್ತಾರೆ. ಯಾಕೆ ಅಂದರೆ ಪೊಲೀಸ್ ಮಾಡದೇ ಇರೋ ಕೆಲಸ ಒಬ್ಬ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಅಷ್ಟು ಓದಿಲ್ಲ, ಸರ್ಟಿಫಿಕೇಟ್ ತೊಗೊಂಡಿಲ್ಲ, ಅಥವಾ ಸರ್ಕಾರದ ಅಡಿಯಲ್ಲಿ ನಾವು ಡಾಕ್ಯುಮೆಂಟ್ಸ್ ತೊಗೊಂಡು, ಆದರೂ ಕೂಡ ನಾವು ಮನೆಯಲ್ಲೇ ಕೂತ್ಕೊಂಡು ಒಬ್ಬ ಹೊರಗಡೆ ಪೊಲೀಸ್ ಏನು ಓದ್ಕೊಂಡಿದ್ದಾನೆ ಅದನ್ನು ನಾವು ಮನೆ ಒಳಗಡೆ ಓದಿದ್ದೀವಿ. ಸಂವಿಧಾನನೂ ಓದಿದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ಏನನ್ನು ಸಂವಿಧಾನ ಕೊಟ್ಟಿದ್ದಾರೆ, ಅದು ಒಂದು ಕೀಳು ಜಾತಿಗೆ ಸಂಬಂಧಪಟ್ಟಾಗಲ್ಲ,
ಕೆಳಗಡೆಯಿಂದ ಹಿಡಿದು ಒಳಗಡೆ ಮೇಲ್ಗಡೆ ಇರುವಂಥ ಎಲ್ಲ ಜಾತಿ ಜನಾಂಗದ ಒಬ್ಬ ಮನುಷ್ಯನಿಗೋಸ್ಕರ ಒಂದೇ ಒಂದು ಮನುಷ್ಯ, ಅದು ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಬ್ಬರಿಗೂ ಮೀಸಲಾತಿಗಳನ್ನ ಇಟ್ಟಿದ್ದಾರೆ, ಹೋರಾಟಗಳನ್ನು ಇಟ್ಟಿದ್ದಾರೆ. ಹಾಗೆ ಆಯಾ ತಪ್ಪಿಗೆ ಆಯಾ ಶಿಕ್ಷೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಜಿಲ್ಲೆಯ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ 505 ಕೋಟಿ ಬಿಡುಗಡೆ, ಎಆರ್ಕೆ ವಿಶ್ವಾಸ. ಕೆಂಪನಾಪುರದಲ್ಲಿ 3.50 ಕೋಟಿ ರು ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ. ಚಾಮರಾಜನಗರ ಫೆಬ್ರವರಿ 8 ಜಿಲ್ಲೆಯ ವ್ಯಾಪ್ತಿಯ ನೀರಾವರಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 505 ಕೋಟಿ ರುಗಳ ಕ್ರಿಯಾ ಯೋಜನೆಗೆ ಅನುದಾನವನ್ನು ಮಹದೇಶ್ವರ ಬೆಟ್ಟದಲ್ಲಿ ನಡೆಸಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿ ಪ್ರಾರಂಭವಾಗಿ 50 ರಿಂದ 100 ಕೋಟಿ ರುಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 209 ಹುಲ್ಲೇಪುರ ಮಾರ್ಗ ಕೆಂಪನಾಪುರ ಸೇರಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಾಲೆಗಳು ಹಾಗೂ ಕಾಲುವೆಗಳನ್ನು ದುರಸ್ತಿಪಡಿಸಿ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಪ್ರದೇಶವನ್ನಾಗಿಸಲು ಈಗಾಗಲೇ 505 ಕೋಟಿ ರುಗಳ ಡಿಪಿಆರ್ ತಯಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಲಾಗಿತ್ತು. ಈ ಬಜೆಟ್ನಲ್ಲಿ ಅದನ್ನು ಸೇರ್ಪಡೆ ಮಾಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡುತ್ತಾರೆ ಎಂಬ ವಿಶ್ವಾಸವನ್ನು ಜಿಲ್ಲೆಯ ಶಾಸಕರು ನಂಬಿದ್ದೆವು. ಈಗಲೂ ಸಹ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲಿದ್ದಾರೆ ಎಂದರು. ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಜಾರಕಿಹೊಳಿಯ ಅವರು ಕೆಂಪನಾಪುರ ಗ್ರಾಮಸ್ಥರ ಮನವಿಯಂತೆ ಈ ರಸ್ತೆಯ ಅಭಿವೃದ್ಧಿಗೆ 3.50 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರನ್ನೇ ಶಂಕುಸ್ಥಾಪನೆಗೆ ಆಹ್ವಾನಿಸಬೇಕಿತ್ತು. ಆದರೆ ಮಾರ್ಚ್ ತಿಂಗಳಿನಿಂದ ಕಾಮಗಾರಿಗೆ ನಾನೇ ಚಾಲನೆ ಕೊಟ್ಟಿದ್ದೇನೆ. ಕಾಮಗಾರಿ ನಿರ್ವಹಣೆಗೆ ಯಾರೇ ತೊಂದರೆ ಕೊಟ್ಟರೂ ನನಗೆ ಹೇಳಿ. ಇಂಥ ಅಭಿವೃದ್ಧಿ ಕಾಮಗಾರಿ ನಿಂತರೆ ನಮಗೆ ನಷ್ಟ. ಅಲ್ಲದೆ ಈ ವಿಚಾರವಾಗಿ ಯಾರೇ ಅಡ್ಡಿಪಡಿಸಿ ಕ್ರಮ ಕೈಗೊಳ್ಳುವ ಜೊತೆಗೆ ಕಾಮಗಾರಿಯನ್ನು ಮುಂದುವರಿಸಬೇಕು ಎಂದರು. ಕೆಂಪನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಮಹದೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 1.5 ವರ್ಷದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಪಂಚಾಯಿತಿಗೆ 6.50 ಕೋಟಿ ರುಗಳ ಅನುದಾನವನ್ನು ನೀಡಿದ್ದಾರೆ. ಆಶ್ರಯ ಮನೆಗಳನ್ನು ಮಂಜೂರು ಮಾಡಿದ್ದಾರೆ. ಗ್ರಾಮವನ್ನು ಮಾದರಿ ಪಂಚಾಯಿತಿಯನ್ನಾಗಿಸಲು ಎಆರ್ಕೆ ಅವರು ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಅಭಿನಂದಿಸುವುದಾಗಿ ತಿಳಿಸಿದರು. ಜಿಲ್ಲಾ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಹೊಂಗೂರು ಚಂದ್ರು, ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುಸಿದ್ದಪ್ಪ, ಕೆಎಂ ನಾಗರಾಜು ಮಾತನಾಡಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್, ರಾಮಸ್ವಾಮಿ, ಸೋಮಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗಲಿಂಗನಾಯಕ, ಕೆಂಪನಾಪುರ ಪಿಎಸಿಸಿ ಅಧ್ಯಕ್ಷ ಶಿವಶಂಕರ್, ಎಪಿಎಂಸಿ ನಿರ್ದೇಶಕ ಹೊಮ್ಮದ ರವಿಶಂಕರ್, ಕೆಎಂ ಮಹದೇವಸ್ವಾಮಿ, ಕಂದಹಳ್ಳಿ ನಂಜುಂಡಸ್ವಾಮಿ ಇತರರು ಹಾಜರಿದ್ದರು. ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ. ಒಂದ್ ಕಡೆ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಇವತ್ತು ಕೂಡ ಟೀಕೆ ಮಾಡ್ತಾರೆ. ಹಿಂದೆ 13 ರಿಂದ 18 ಶಾಸಕ ಜಯಣ್ಣವರ ಸಂದರ್ಭ ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿಗಳಾಗಿದ್ದರು. 150ಕ್ಕೂ ಹೆಚ್ಚು ಅವರು ಭರವಸೆಗಳನ್ನು ನೀಡಿದರು. ಆ 150ಕ್ಕೂ ಹೆಚ್ಚು ಭರವಸೆ ನೀಡಿಸತಕ್ಕಂಥ ಯಾರು ರಾಷ್ಟ್ರದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತಕ್ಕಂಥದ್ದು ಇವತ್ತು ರಾಷ್ಟ್ರದಲ್ಲಿ ತೋರಿಸ್ಕೊಳ್ತಾರೆ. ಅನೇಕ ರಾಜ್ಯಗಳು ಇವತ್ತು ಬೇರೆ ಬೇರೆ ಪಕ್ಷ ಸರ್ಕಾರಕ್ಕೆ ಬರಲ್ಲ. ನೀವು ತಾನೇ ಸ್ವಲ್ಪ ಬಂದು ಭೂಮಿ ಪೂಜೆ ಮಾಡೋದು ಎಲ್ಲಿ ಕೆಲಸ ಶುರುವಾಗಿಲ್ಲ ಅಂತ. ಈ ಅಧಿಕಾರಿಗಳು ಕೂಡ ದುಡ್ಡು ಬಿಡುಗಡೆ ಮಾಡೋದೇ ಇಲ್ಲ. ದುಡ್ಡು ಬಂದಿಲ್ಲ ಸರ್ ನಂಗೆ ಹೇಳ್ತಾರೆ. ಈಗ ಬಂದ ಮೇಲೆ ಜ್ಞಾಪಿಸ್ತೀವಿ ಸರ್ ಬಂದಿದೆ ಈಗ ಮಾಡ್ಬೋದು. ಇವತ್ತು ಆ ರೀತಿ ನಮ್ಮ ಕನಕ ಭವನಗಳಿರ್ಬೋದು,
ವಾಲ್ಮೀಕಿ ಸಮುದಾಯದ ಭವನಗಳಿರ್ಬೋದು, ಭಗೀರಥ ಸಮುದಾಯದ ಭವನಗಳಿರ್ಬೋದು, ಮಡಿವಾಳ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಆದಿಜಾಂಬವರು ಬಾಬು ಜಗಜೀವನ ಭವನ ಇರ್ಬೋದು, ಇವತ್ತು ಬುದ್ಧ ವಿಹಾರ ಇರ್ಬೋದು, ಹೀಗೆ ಅನೇಕ ಸಮುದಾಯಗಳ ಭವನಗಳ ಅಭಿವೃದ್ಧಿಗೆ ಇವತ್ತು ವಿನಿಯೋಗ ಮಾಡಲಿಕ್ಕೆ 25 ಕೋಟಿ ಅನುದಾನವನ್ನು ಕೊಡಬಹುದು. ಇವತ್ತು ನಮ್ಮ ಯಳಂದೂರು ಆಸ್ಪತ್ರೆ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಕೆರೆಗೆ 50 ಲಕ್ಷ ಹಾಕಿದ್ರು, ಸಂತೆಮಳ್ಳಿ ಮಳೆ ಹೊಸಮಳೆಗೆ 70 ಲಕ್ಷ, ಕೆಂಪನಪುರ SC ಸ್ಟೇಟ್ಗೆ 50 ಲಕ್ಷ, ಚುಂಗ್ರಿಪುರಕ್ಕೆ 20 ಲಕ್ಷ, ಕಣಗಾಲಕ್ಕೆ 10 ಲಕ್ಷ, ಅಂಬೇಡ್ಕರ್ ಭವನಕ್ಕೆ 50 ಲಕ್ಷ, ಇವತ್ತು ಬುದ್ಧಿ ಪೂಜೆ 3 ಕೋಟಿ, ನಮ್ ಕೆಂಪನಪುರಕ್ಕೆ ಹೆಚ್ಚು ಕಮ್ಮಿ 6.5 ಕೋಟಿ ಹಾಕಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸರ್, ನಾವು ಬಂದ್ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸ್ಟಾರ್ಟಿಂಗ್ ನೀವು ಬಂದ್ಮೇಲೆ ನಮ್ಮ ಕೆಂಪನಪುರ ಪಂಚಾಯತಿಗೆ ಅಂಬೇಡ್ಕರ್ ಯೋಜನೆಯಲ್ಲಿ 98 ಮನೆಗಳು ಬಂತು, PMI 98 ಬಂತು. ಈಗ PMI ಹೆಚ್ಚುವರಿಯಾಗಿ 208 ಮನೆ ಕೊಟ್ಟಿದ್ದಾರೆ ಸರ್. SC STಗೆ 108 ಮನೆ ಕೊಟ್ಟಿದ್ದಾರೆ ಸರ್. ನೀವು ಬಂದ್ಮೇಲೆ ನಮ್ಮ ಕೆಂಪನಪುರ ಪಂಚಾಯತಿ ಒಂದು ಮಾದರಿ ಪಂಚಾಯತಿಯಾಗಿ ನಾವು ಮಾಡಿದೀವಿ ಸರ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಡೆ ಸರ್ ಸಲುವಾಗಿ ಏನ್ ಇಟ್ಬಿಟ್ರೆ ನಾ ಹೆಂಗ್ ಬೆಳೆಸ್ತಿ ಸುಮ್ಮನೆ ಸಿಗ್ತಾ ಇದೆ ಸಿದ್ದರಾಮಯ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ. ಕೆಲಂಬಳ್ಳಿ ಸೋಮನಾಯ್ಕನ ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಹೊರತು ಬಿಜೆಪಿ ಅಲ್ಲ. ಚಾಮರಾಜನಗರ ಮಾರ್ಚ್ 8 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ 16ನೇ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯ್ಕ ಟೀಕಿಸಿದ್ದಾರೆ. ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ. ಇದು ಕರ್ನಾಟಕವನ್ನು ಮಾರಾಟ ಮಾಡುವಂತಹ ಬಜೆಟ್ ಆಗಿದೆ. ರಾಜ್ಯದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಆಗಿ ಅವರ ಪರ ಒತ್ತು ನೀಡಲಾಗಿದೆ. ಸರ್ಕಾರ ನಡೆಸಲು ಹಣ ಅಂತಹ ಪರಿಸ್ಥಿತಿಯಲ್ಲಿ ನೌಕರರಿಗೆ ಸಂಬಳವನ್ನೇ ಕೊಡುವುದಕ್ಕೆ ಆಗಲ್ಲ ಅಂದ ಮೇಲೆ ಸರ್ಕಾರ ಹೇಗೆ ನಡೆಸ್ತೀರಾ? ಸಿದ್ದರಾಮಯ್ಯನವರು ಮುಸ್ಲಿಮರ ಅಭಿವೃದ್ಧಿಗೆ ಹಣ ಎಲ್ಲಿಂದ ಕೊಡುತ್ತಾರೆ? ಮುಸ್ಲಿಮರ ಅಭಿವೃದ್ಧಿಯನ್ನು ಮಾಡಲ್ಲ. ಇದೊಂದು ಕಣ್ಣೊರೆಸುವ ತಂತ್ರವಾಗಿದೆ. ಕಾಂಗ್ರೆಸ್ ಮುಸ್ಲಿಮರ ವಿರೋಧ ಹೊರತು ಬಿಜೆಪಿಯಲ್ಲ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಿದರೆ ಒಂದಲ್ಲ ಒಂದು ದಿನ ರಾಜ್ಯವನ್ನು ಮಾರಾಟ ಮಾಡಿಬಿಡುತ್ತಾರೆ. ಹಾಗಾಗಿ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಿತ್ತೊಗೆಯಬೇಕಿದೆ. ಬಜೆಟ್ನಲ್ಲಿ ಗ್ರಾಮಾಂತರ ಪ್ರದೇಶದ ರಸ್ತೆಗಳು, ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಿಲ್ಲ. ಯಾವುದೇ ದೇವಸ್ಥಾನಗಳಿಗೆ ನಯಾ ಪೇಸಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿಲ್ಲ. ಹಾಗಾಗಿ ದೇವಾಲಯಗಳಿಗೆ ಬರುವ ಆದಾಯವನ್ನು ಅನ್ಯ ಯೋಜನೆಗಳಿಗೆ ತೆಗೆದುಕೊಳ್ಳದೆ ದೇವಾಲಯ ಮತ್ತು ಸ್ಥಳೀಯ ಅಭಿವೃದ್ಧಿಗೆ ಯೋಜನೆಗಳಿಗೆ ಬಳಕೆ ಮಾಡಬೇಕು ಒತ್ತಾಯಿಸಿದರು. ನಿರುದ್ಯೋಗ ಸಮಸ್ಯೆ ನಿವಾರಣೆ ಯಾವುದೇ ಆದ್ಯತೆ ನೀಡಿಲ್ಲ. ಕಂಪನಿಗಳ ಮೂಲಕ ಟೆಂಡರ್ ಕರೆದು ಗುತ್ತಿಗೆ ಕಾರ್ಮಿಕರ ನೇಮಕ ಮಾಡಿಕೊಳ್ಳುವುದು ಬೇಡ. ಸರ್ಕಾರ ನೇರವಾಗಿ ಗುತ್ತಿಗೆಕಾರರನ್ನು ನೇಮಿಸಿಕೊಂಡು ಸರ್ಕಾರದಡಿಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕೊಡುವ ಮೂಲಕ ನಿರುದ್ಯೋಗ ಮುಕ್ತ ಕರ್ನಾಟಕ ಮಾಡಬೇಕು. ಸರ್ಕಾರಿ ನೌಕರರಿಗೂ ತೆರಿಗೆ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಇವತ್ತಿನ ಈ ರಾಜ್ಯದಲ್ಲಿ ಬಡ್ಜೆಟ್ ಏನು ಕೊಟ್ಟಿದ್ರೆ ಆ ಬಡ್ಜೆಟ್ಟು ಈ ರಾಜ್ಯನ ಮಾರಾಟ ಮಾಡೋಂಥ ಬಡ್ಜೆಟ್ ಆಗಿದೆ. ಹಿಂದೂ ಮುಸ್ಲಿಮ್ರು ಅನ್ನೋದನ್ನು ಎತ್ತಿ ತೋರಿಸೋಂಥ ಬಡ್ಜೆಟ್ ಮಾಡಿದ್ದಾರೆ ಇವರು.
ಯಾವಾಗಲೂ ಹಿಂದೂಗಳು ಮುಸ್ಲಿಮರ ವಿರೋಧ ಅಂತ ಅನ್ನೋದನ್ನು ಕಾಂಗ್ರೆಸ್ಸೇ ಮುಸ್ಲಿಮರ ವಿರೋಧನ ಹೊರತು ಈ BJP ಅಲ್ಲ ಅಂತ ಅನ್ನೋದನ್ನು ನಾನು ಖಡಾಖಂಡಿತವಾಗಿ ಹೇಳ್ತೇನೆ. ಇವತ್ತಿನ ಬಡ್ಜೆಟ್ಲಿ ಏನು ಹಣ ಹಾಕಿದ್ದಾರೆ ಮುಸ್ಲಿಮರಿಗೆ, ಆ ಹಣದಲ್ಲಿ ₹1 ಸಹ ಸಿಗೋದು ಕಾಣೆ. ಇವ್ರ ಹತ್ರ ಹಣನೇ ಇಲ್ಲ. ಎಲ್ಲಿ ಸಿಗುತ್ತೆ ಇವ್ರಿಗೆ? ಇವತ್ತು ಹಣನೇ ಇಲ್ವಲ್ಲ. ಮೊದಲಾಗಿ ಇವ್ರು ಸರ್ಕಾರ ನಡೆಸೋಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಲಿ ಎಲ್ಲಿ ಸಿಗುತ್ತೆ ಇವ್ರಿಗೆ? ಅದರಿಂದ ಏನಾದ್ರು ಆ ಥರ ಭಾವನೆ ಬಯಸ್ಕೊಂಡಿದ್ರೆ ಭಾರಿ ಕಷ್ಟವಾಗುತ್ತೆ ಮುಂಬರೋ ದಿನ ಅಂತಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಟ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದಾದರೆ, ಈ ರಾಜ್ಯನ ಹಿಂಗೆ ಏನಾದ್ರು ಇವರು ಮಾಡ್ಕೊಂಡು ಹೋಗೋದಾದರೆ ಖಂಡಿತ ಒಂದಲ್ಲ ಒಂದಿನ ಇವರು ಅವಧಿ ಒಳಗೆ ಈ ರಾಜ್ಯನ ಕಾಂಗ್ರೆಸ್ನವರು ಮಾರಾಟ ಮಾಡ್ತಾರೆ ಅಂತಂತ ಎತ್ತಿ ತೋರಿಸಿದ್ದಾರೆ ಇವತ್ತಿನ ಬಡ್ಜೆಟು. ಅದರಿಂದ ಈ ಬಡ್ಜೆಟಲ್ಲಿ ಗ್ರಾಮಾಂತರಗಳಲ್ಲಿ ಬೇಕಾದಷ್ಟು ರಸ್ತೆಗಳು, ಮುಂಬರೋ ದಿನ ಏನಾದ್ರು ಮಳೆಗಾಲ ಬಂದರೆ ರಸ್ತೆಗಳಿಲ್ಲ, ಮತ್ತು ಕುಡಿಯೋ ನೀರು ಇವತ್ತು ಭಾರಿ ಅನಾಹುತ ಆಗಿದೆ ಈಗ ಈ ರಾಜ್ಯದಲ್ಲಿ. ಅದರ ಬಗ್ಗೆ ಗಮನ ಹರಿಸ್ತೀಯಲ್ಲ. ಬಟ್ ಈಗ ಏನು ಸರಿಯಾಗಿ ಸರ್ಕಾರ ನಡೆಸೋಕ್ಕೆ ಸಂಬಳನೇ ಕೊಡೋಕ್ಕಿಲ್ಲ ಅಂತಂತ ತಾವೇ ಒಪ್ಕೋತಾವ್ರೆ. ಮುಂದಿನ ತಿಂಗಳು ಒಂದೊಂದು ತಿಂಗಳ ತಪ್ಪಿ ಸಂಬಳ ಕೊಡ್ತೀವಿ ಅಂತಿದ್ರಲ್ಲ, ನೀವು ಸಂಬಳನೇ ಕೊಡೋಕ್ಕಾಗಿಲ್ಲ ಅಂದರೆ ಸರ್ಕಾರ ಹೆಂಗೆ ನಡೆಸೋಕ್ಕಾಯ್ತದೆ? ಸರ್ಕಾರದ ಸರ್ಕಾರದ ಒಳಗಿರೋಂಥವ್ರನ್ನ ಕಾಪಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಅವ್ರ ಮೇಲೆ ಇಲ್ಲಿ ಬರೆದ ಟ್ಯಾಕ್ಸ್ಗಳನ್ನೆಲ್ಲ ಹಾಕಿ ಆ ಸಂಬಳದಲ್ಲೂ ಸಹ ಆ ಟ್ಯಾಕ್ಸ್ ರೂಪದಲ್ಲಿ ಎಲ್ಲ ಅವ್ರನ್ನ ದಿಕ್ಕಾಪಾಲು ಮಾಡ್ತಾ ಇದ್ದಾರೆ, ಯಾರನ್ನ ಅಫಿಷಿಯಲ್ಗಳನ್ನ. ಅದನ್ನು ನಿಜವಾಗ ನೋಡೋದಾದ್ರೆ ಈ ರಾಜ್ಯ ಒಂದಲ್ಲ ಒಂದಿನ ಕಾಂಗ್ರೆಸ್ನವ್ರ ಕೈನಿಂದ ಬಿಡಿಸ್ಕೊಳ್ಳಿಲ್ಲ ಅಂತಂತಂದ್ರೆ ಈ ರಾಜ್ಯನ ಖಂಡಿತವಾಗಿ ಬೇರೆ ರಾಜ್ಯಕ್ಕೆಲ್ಲ ಯಾರಿಗೆ ಮಾರ್ತಾರೆ ಗೊತ್ತಿಲ್ಲ, ಯಾರು ತಗೋತಾರೆ, ಪಕ್ಕದಲ್ಲಿ ಬೇರೆ ರಾಜ್ಯದವ್ರು ತಗೊಳಕ್ ಸ್ಥಿತಿ ಇಲ್ಲ. ಬಟ್ ರಾಜ್ಯನ ಮಾರಾಟ ಮಾಡೋ ಅಂಥ ಸ್ಥಿತಿಗಿದ್ದಾರೆ ಇವರು ಕಾಂಗ್ರೆಸ್ನವರು ಅಂತೇಳಿ ನಾನು ಬಯಸಿದ್ದೇನೆ. ನಾನು ಕೆಲಮಡಿ ಸೋಮನಾಯ್ಕ. ಗದಗ ನಗರದಲ್ಲಿ ಪೊಲೀಸ್ ರನ್ ಮ್ಯಾರಥಾನ್ ಆಯೋಜನೆ. ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿಎಸ್ ನೇಮಗೌಡರು ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಡೆಯುವ ಅಪರಾಧಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಹಾಗೂ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ಮ್ಯಾರಥಾನ್ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಹಾಗೂ ಈ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ನಗರದ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಜಿಲ್ಲಾ ಪೊಲೀಸ್ ಹಾಗೂ ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಅದರೊಂದಿಗೆ ಮ್ಯಾರಥಾನ್ ಹೋಗುವ ಜನರಿಗೆ ಮನರಂಜನೆ ಕೂಡ ಪೊಲೀಸ್ ಸಿಬ್ಬಂದಿ ಅಲ್ಲಲ್ಲಿ ನಡೆಸಿದ್ರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ್. ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಮತ್ತು SBI ಸಹಯೋಗದಲ್ಲಿ ಪೊಲೀಸ್ ರನ್ ಅನ್ನು ಆಯೋಜಿಸಲಾಗಿದೆ. ಇದು ಎಡಿಷನ್ 2, ಕಳೆದ ವರ್ಷ ಎಡಿಷನ್ 1 ಆಗಿತ್ತು. ಇದರ ಪ್ರಮುಖ ಉದ್ದೇಶ ಅಂದರೆ ಡ್ರಗ್ ಫ್ರೀ ಕರ್ನಾಟಕವನ್ನು ಮಾಡೋದು, ಅದೇ ರೀತಿ ಸೈಬರ್ ಕ್ರೈಮ್ಗಳ ಬಗ್ಗೆ ಅವೇರ್ನೆಸ್ ಅನ್ನು ಮಾಡೋದು ಮತ್ತು ಪೊಲೀಸ್ ಇಲಾಖೆ ಬಗ್ಗೆ ಹೆಚ್ಚಿನ ಜನರು ಸಾರ್ವಜನಿಕರು ಒಂದು ವಿಶೇಷ ಅಭಿಮಾನ ಪಡುವಂತೆ ಮಾಡೋದು ಮತ್ತು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದು, ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಈ ದಿವಸ ಗದಗ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಾವಿರಾರು ಜನ ಈ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೀತಾ ಇದೆ. ಇದರಲ್ಲಿ 2 ರೀತಿಯ ರನ್ಗಳಿದೆ. ಒಂದು 10K ಮತ್ತು ಇನ್ನೊಂದು 5K. ಎರಡಕ್ಕೂ ಕೂಡ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಲಾಗ್ತಾ ಇದೆ. ಸರ್ಕಾರದೊಂದಿಗೆ ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಇದರ ಉದ್ದೇಶ ಡ್ರಗ್ ಫ್ರೀ ಕರ್ನಾಟಕ ಮತ್ತು ಸೈಬರ್ ಕ್ರೈಮ್ಗಳ ಬಗ್ಗೆ ಅವೇರ್ನೆಸ್ ಅನ್ನು ಕೊಡೋದು, ಆಮೇಲೆ ಫಿಟ್ ಆಗಿರಲಿ ನಾವು ಏನೇನು ಮಾಡಬೇಕು ಅನ್ನೋ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಯುವಕರಲ್ಲಿ ಎಂಟ್ರಿ ಮಾಡಿ. ಅದೇ ರೀತಿ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಎಲ್ಲರೂ ಗೌರವ ಕೊಡುವಂಥ ಆಗಬೇಕು ಅನ್ನೋ ಉದ್ದೇಶದಿಂದ ಈ ದಿವಸ ನಾವು ಈ ಒಂದು ಪೊಲೀಸ್ ರನ್ನನ್ನು ಆಯೋಜಿಸಲಾಗಿದೆ. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಅಸಂಖ್ಯಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರಿಗೆ ಮತ್ತು ವಿವಿಧ ಸಂಘಟನೆಗಳಿಂದ ಬಂದಂಥ ಮತ್ತು ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಂಥ ಅವರುಗಳನ್ನೇ ಎಲ್ಲ ಸಂಸ್ಥೆಗಳಿಂದ ಭಾಗವಹಿಸಿದಂಥ ಎಲ್ಲರಿಗೂ ನಾವು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಬರ್ರಿ ಬನ್ನಿ. ಆರಾಮ್ ಹೋರಿ.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.